ಕೇಳಿಸ್ಕೊಂಡಮ್ಮ, ಈ ಅಮ್ಮನ ಹತ್ರ ಎಂಥ ಬುದ್ಧಿ ಐತೆ ನಮ್ಮ ಅತ್ತೆ ಹತ್ರ ಅಂತ ಹೇಳಿ ಕೇಳಿಸ್ಕೊ. ನಿಮ್ಮನ್ನೆಲ್ಲ ನಂಬಿಸಿ, ನಿಮ್ಮನ್ನೆಲ್ಲ ನಮ್ಮ ಅಮ್ಮ ಇರ್ತಾಗೆಲ್ಲ ಕೆಟ್ಟವರು ನೀವು ಅನ್ನಂಗೆ ಮಾಡಿರೋದೇನೆ ಈ ಅಮ್ಮ. ನೀವು ಒಳ್ಳೆಯವ್ರು ಮಾವ, ನಿಮ್ಮ ಹತ್ರ ಒಳ್ಳೆ ಮನಸ್ಸೈತೆ. ನಿಮ್ಮನ್ನು ಕೆಟ್ಟವರಾಗಿ ಮಾಡಿರೋದೇನೆ ಈ ಕಮಲತ್ತೆ. ಈ ಕಮಲತ್ತೆನ ಮಾತ್ರ ನೀವು ಯಾವತ್ತೂ ನಂಬೇಡ್ರಿ. ನೋಡ್ರಿ ಅವ್ರ ಮನಸ್ಸಲ್ಲಿ ಎಷ್ಟು ಕೆಡಕೈತೆ ಅಂತ ಹೇಳಿ ನೋಡ್ರಿ. ಇವ್ರ ಮಕ್ಳು ಮದುವೆ ಆಗಬಾರ್ದು, ಈ ಮನೆ ಉದ್ಧಾರ ಆಗಬಾರ್ದು, ನನಗೆ ಯಾವುದಾದ್ರೂ ಒಂದು ಮಗು ಆದರೆ ನನಗೆ ಎಲ್ಲ ಆಸ್ತಿ ಆಗುತ್ತೆ, ನನ್ನ ಹೆಸರಿಗೆ ಆಸ್ತಿ ಬರೆಸ್ಕೋಬೇಕು ಅನ್ನೋದು ನಮ್ಮ ಅತ್ತೆ ಪ್ಲಾನು. ನೋಡಿ ಮಾವ ಕೇಳಿಸ್ಕೊಳ್ರಿ, ಅವ್ರ ಬಾಯಿಂದಲೇ ಮಾತಾಡಿರೋದಿದೆಯಲ್ಲ. ನನಗಿರೋದೇ ಮನಸ್ಸಲ್ಲಿ ಅವರಿಬ್ಬರು ಮದುವೆ ಆಗಬಾರ್ದು ಅನ್ನೋದೇ ಇದ್ದಿದ್ದು ಅಕ್ಕ ಜಯಕಾಯಿ ನನಗೆ. ನನಗೆ ಅದೇ ಇದ್ದಿದ್ದು ಮನಸ್ಸಲ್ಲಿ. ಏನು ಮಾಡ್ತೀಯಾ, ಇವರು ಒಪ್ಪಿ ಮದುವೆ ಆಗ್ಬಿಟ್ರು. ಇವಳು ಲಕ್ಷ್ಮಿ ಮಗಳು ಒಬ್ಳು ಮದುವೆ ಆಗಲಿಲ್ಲ ಅಂತಂದರೆ ನಾನು ಎಷ್ಟೋ ದಿವಸ ಹೋಗಿ ಹೇಳಿ ಬಂದಿದ್ದೀನಿ ಕೊಡಬೇಡ ಅಂತ ಹೇಳಿ. ನಮ್ಮ ಅಯ್ಯಪ್ಪ ಹೋಗಿ ಆ ಲಕ್ಷ್ಮಕ್ಕರ ಮನೆಗೆ ಕೇಳ್ಕೊಂಬಂದಂಗೆ ಹೆಣ್ಣು ಕೊಡಮ್ಮ ಅಂತ ಕೇಳ್ಕೊಂಬಂದಂಗೆ ನಾನೇ ಹೋಗಿ ಹೇಳಿ ಬಂದಿದ್ದೀನಿ ಕೊಡಬೇಡ ಲಕ್ಷ್ಮಕ್ಕಯ್ಯ ಅಂತ ಹೇಳಿ. ನಾನೇ ಎಷ್ಟೋ ಸತಿ ಹೇಳಿ ಬಂದಿದ್ದೀನಿ. ಬಿಡಮ್ಮ, ಇಷ್ಟ ಇಲ್ಲ ಅಂದರೆ ಕೊಡಬೇಡ ಅಂತ ನಾನು ಕೊಡಬೇಡ ಅಂತ ಹೇಳಿಲ್ಲ. ಇಷ್ಟ ಇಲ್ಲ ಅಂದರೆ ಬಿಡ್ರಿ ಬಲವಂತ ಯಾಕೆ, ಸುಮ್ಮನೆ ಯಾಕೆ ಅಂತೇಳಿ ಹಿಂಗೆ ಮಾತಾಡಿದ್ದೀನಿ ನಾನು. ಕೊಡಬೇಡ. ಎಷ್ಟೋ ಮದುವೆ ಇಷ್ಟೊತ್ತಿಗೆ ಸೆಟ್ ಆಗೋವರ್ದು ಯಾವಾಗಲೂ ಮದುವೆ ಆಗೋದು ನಾನು. ಎಷ್ಟೋ ಮದುವೆಗಳು ಕ್ಯಾನ್ಸಲ್ ಮಾಡಿರೋದು ನಾನು. ಅವ್ರು ಆಗ್ಬಾರ್ದಕ್ಕ, ಉದ್ಧಾರ ಆಗಬಾರ್ದು. ಅವರು ಎಲ್ಲ ನನಗೆ ಬರಬೇಕು, ಆಸ್ತಿ ಎಲ್ಲ ನನಗೆ ಬರಬೇಕು, ನನ್ನ ಕೈಯಾಗಿರ್ಬೇಕು. ಅವ್ರು ನಾನು ಹೇಳ್ದಂಗೆ ಕೇಳ್ಕೊಂಡಿರ್ಬೇಕು ಅಷ್ಟೇನು. ಅವ್ರಿಬ್ಬರಿಗೂ ಮದುವೆ ಆಗಬಾರ್ದು. ಈ ಅಮ್ಮ ಇಂಥವಳಂತ ಗೊತ್ತಿತ್ತೀಯಪ್ಪ ನನಗೆ. ನೋಡು, ಇವತ್ತು ನಮ್ಮ ಅತ್ತಿಗೆ ಎಲ್ಲಾನ ಫೋನ್ನಾಗೆ ರೆಕಾರ್ಡ್ ಮಾಡ್ಕೊಳೈತಿ. ನಮ್ಮ ಅತ್ತಿಗೆ ಎಲ್ಲ ಗೊತ್ತಾಗುತ್ತೆ. ನಮ್ಮ ಅತ್ತಿಗೆ ಹೆಣ ನೋಡ ಈ ಚಿಕ್ಕಮ್ಮ ಹೆಂಗೆ ಮಾಡ್ತೈತಿ ನೋಡ. ಅವಳು ನಂಬ್ತಿರಲ್ಲ ಮಾಮ, ಜಯಮ್ಮ ಜಯಶ್ರೀ ಅಂತೇಳಿ ಅವಳು ನಂಬ್ತಿರಲ್ಲ. ಅವಳ ಹತ್ರ ಎಂತ ಕೆಡ್ಕೈತೆ ಅಂತೇಳಿ ಅವಳದು ಕೇಳಿಸ್ಕೊಳ್ರಿ. ಮತ್ತೆ ಆಗ್ಬಾರ್ದಾಯ್ತು. ಆಗ್ದಂಗೆ ಬಂದಿದ್ರೆ ಕಿಟ್ಟಣಯ್ಯ ಅನ್ನ ಸೆನಕ್ಕೆ ಮಾತಾಡ್ಸಾನು. ಇವಾಗ ಆಲೇನೆ ಮಕ್ಳು ಮದುವೆ ಆಗಿರೋದಕ್ಕೆ ನನ್ನ ಮಾತಾಡ್ಸಲ್ಲ ಕಿಟ್ಟಣಯ್ಯ. ಹೆಂಗೆ ಓಡಾಡ್ತಾನೆ. ಮೊದಲು ಮುಂದೆ ಬಂದರೆ ಎಲ್ಲ ನಾನು ಜಯಶ್ರೀ ಅಂತ ಹೇಳಿ ಮಾತಾಡ್ಸಾನು. ಇವಾಗ ಏನಿಲ್ಲ, ಮುಂದೆ ಬಂದರು ಮಾತಾಡ್ಸಲ್ಲ. ಮದುವೆ ಆಗಲಿಲ್ಲ ಅಂತಂದಿದ್ರೆ ಗನವ ಮಾತಾಡ್ಸೋಣ ನನ್ನ. ನಾವು ಆಲೇನೆ ಎಲ್ಲನ ಫ್ರೆಂಡ್ ಆಗಿದ್ವಮ್ಮ ಸೆನಕ್ಕೆ. ಹಿಂಗೆ ಲಕ್ಷ್ಮಿ ಮಗಳೊಬ್ಳು ಬರಲಿಲ್ಲ ಅಂತಂದಿದ್ರೆ ಏನು ಬೇಕಾದ್ರೂ ಮಾಡ್ಬೋದಾಯ್ತು ಕಿಟ್ಟಣ. ಇನ್ನು ಎಂಥದ್ದು ಬೇಕಾದ್ರೂ ಮಾತಾಡಿ ನಮ್ಮ ಕಡೆ ಕೇಳಕ ಬಿಡ್ತಿದ್ವಿ. ಏನು ಮಾಡ್ತೀವಿ, ಅವಳು ಬಂದ್ಬಿಟ್ಲು. ಸುಮ್ಮನೆ ಯಾತೆ ಹಾಕ್ಬೇಡ ನೋಡಿ ಹೇಳಿರ್ತೀನಿ. ಆಪ್ ಮಾಡಿ ಅದ್ಯಾಕೆ ಫೋನ್ನಾಗಂತವೆಲ್ಲ ಹಾಕ್ಕೊಂಡು ಸುಮ್ಮನೆ ಕುಕ್ಕಳ್ರಿ. ಸುಮ್ಮನೆ ಇರಬೇಕು ನೀವು. ಇಂಥವೆಲ್ಲ ನಿಮ್ಮ ಮನಸ್ನಾಗ ಇಕ್ಕೊಂಡು ಎಷ್ಟು ಆಟ ಆಡ್ತೀಯ ನೀನು. ನೋಡು ಮಾಮ, ನೋಡು. ನೀವಾಗ ಎಲ್ಲರ ತಗೂ ಕೆಟ್ಟರಾಗಿರೋದು ನಮ್ಮಮ್ಮ ಇಂತಾಗೆ. ಇವತ್ತು ನಮ್ಮಮ್ಮ ಯಾಕೆ ನಿನ್ನ ಮೇಲೆ ಸಿಟ್ಟಾಗಿದ್ದು, ನಿಮ್ಮ ಕೆಟ್ಟ ಬುದ್ಧಿ ಅಂತೇಳಿ ನಮ್ಮಮ್ಮ ಯಾಕೆ ಏನು ಕೊಡಲ್ಲ ಅಂದಿದ್ದು ಅಂದರೆ ಈ ಅಮ್ಮ ಮಾಡಿರೋದಕ್ಕೇನೆ. ಈ ಅಮ್ಮ ನಿಮ್ಮನ್ನ ಕೆಟ್ಟಳನ್ನಾಗಿ ಮಾಡ್ತಾ ಐತೆ ಈ ಅಮ್ಮ. ಥೂ, ಇಂಥ ಕಚಡ ಬುದ್ಧಿ ಐತೆ ಅಂತ ಅಂದ್ಕೊಂಡಿರಲಿಲ್ಲ. ನೋಡೋಕ್ಕಂಗೆ ಬೆಣ್ಣೆ ಅಂತ ಮಾತಾಡಿ ಇಂಥ ಬುದ್ಧಿ ಮಾಡೋದಕ್ಕೆ ಹೊರಟಿದ್ಯಾ ನೀನು. ಅದಕ್ಕೆ ಮತ್ತೆ ನಿನಗಿನ್ನೂ ಮಕ್ಕಳಾಗಿಲ್ಲ. ನೀನು ಎಷ್ಟು ನಮಗೆ ಕೇಡು ಬಯಸಬೇಕು ಅಂತ ಹೇಳಿ ನಮಗೆ ಮೋಸ ಮಾಡಬೇಕಂತ ನೋಡಿದ್ದಕ್ಕೆ ನಿನ್ಗೆ ಅದಕ್ಕೆ ಮತ್ತೆ ಆಗಲಿಲ್ಲ. ಅದಕ್ಕೆ ಮತ್ತೆ ನಾವೊಬ್ಬರಿಗೆ ಒಂದು ಕೇಡು ಬಯಸಕ್ಕೆ ಹೋದ್ರೆ ನಮಗೂ ಒಂದು ದೇವ್ರು ಏನೋ ಕೊಟ್ಟಿರ್ತಾನೆ ಅಲ್ಲಿ. ನಮಗೆ ಅನ್ಯಾಯ ಆಗೋದಕ್ಕೆ ಬಿಡೋದಿಲ್ಲ. ನೋಡು ಮಾಮ, ನೋಡು. ನೋಡಿ ಅಮ್ಮನ್ನ ನೀವು ಎಷ್ಟು ನಂಬಿದ್ರಿ, ಎಷ್ಟು ನಂಬಿದ್ದೀರಾ. ಎಷ್ಟು ಚೆನ್ನಾಗಿ ನೋಡ್ಕೊಂತಿದ್ದಾರನ್ನ ಹಿಂಗೆ ಮಾಡಿದ್ರೆ ಈ ಅಮ್ಮ ಹೆಂಗೆ ಸರಿ ಹೋಗುತ್ತೆ. ಅದಕ್ಕೆ ಕಣ್ಮಮ್ಮ, ಮನೆ ವ್ಯವಹಾರ ಏನೂ ಇವತ್ತ ಕೈಗೆ ಕೊಡಕ್ಕೆ ಹೋಗ್ಬೇಡ. ನೋಡಿ ಎಷ್ಟು ಕೆಡ್ಕೈತೆ. ಗೊತ್ತಾಯ್ತು. ನಾನು ಈ ದಿನ ಏನೋ ಒಂದು ಬೆಲೆ ಇಕ್ಕೊಂಡಿದ್ದೆ. ಹಿಂಗೆ ಬೆಲೆ ಕೆಳಿಯ ಅಂತ ಬುದ್ಧಿ ಐತಿ, ಬೆಲೆ ಕಳ್ಕಮ್ಮ ಅಂತ ಬುದ್ಧಿ ಐತಿ ಅಂತ ಅನ್ಕೊಂಡಿರ್ಲಿಲ್ಲ. ಏನೋ ಒಂದು ಬೆಲೆ ಐತಿ ಅನ್ಕೊಂಡಿದ್ದೆ. ಥೋ, ಇಂಥ ಕಚಡ ಬುದ್ಧಿ ಐತಿ ಅನ್ಕೊಂಡಿರ್ಲಿಲ್ಲ ನಾನು ಇವಳ ಹತ್ರ. ಈಗಲೂ ಅವ್ರಿಗೆ ಮಕ್ಕಳಾಗಬಾರ್ದು. ಅವರಿಬ್ಬರಿಗೂ ಮಕ್ಕಳಾಗ್ದಂಗೆ ನಾನು ಮಾಡ್ತೀನಕ್ಕ. ಅವರಿಬ್ಬರಿಗೂ ಇವಾಗ ಮದುವೆ ಆಗ್ಯವ್ರೆ. ಅವರಿಬ್ಬರಿಗೆ ಮಕ್ಕಳಾಗ್ದಂಗೆ ಬಂದಿದ್ರೆ ಹೆಂಗೆ ಬೇಕಾದ್ರೂ ನಾನು ಮಾಡ್ತೀನಿ. ನನಗೆ ಆಗಬೇಕು. ಎಷ್ಟು ದುಡ್ಡು ಖರ್ಚಾದ್ರೂ ಪರವಾಗಿಲ್ಲ, ಎಷ್ಟು ಹೊಲ ಮನೆ ಮಾರಾದ್ರೂ ಪರವಾಗಿಲ್ಲ, ನನ್ನ ಮಕ್ಕಳು ನನಗೆ ಹಾಗೆ ಆಗ್ತವೆ. ಅವರಿಬ್ಬರಿಗೂ ಆಗಬಾರ್ದು. ಅವರಿಬ್ಬರಿಗೆ ಆಗ್ದಂಗಿದ್ರೆ ಎಲ್ಲ ನನಗೆ ಆಗುತ್ತೆ ಆಸ್ತಿ. ಎಲ್ಲ ನಮ್ಮ ಮನೆಗೂ. ನನ್ನ ತಮ್ಮಗಾಗ್ಲೇಳು. ನನಗೆ ಮಕ್ಕಳಿಲ್ಲ ಅಂದ್ರೆ ನನ್ನ ತವ್ರ ಮನೆಗೆ ಆಗ್ಲೇಳು ಆಸ್ತಿ. ನನ್ನ ತಮ್ಮ ಇದ್ದಾನೆ, ಅವನಿಗೆ ಆಗ್ಲೇಳು. ಕೊಡ್ತೀನಿ ನಿನ್ನ ತಮ್ಮ ಕೊಡ್ತೀನಿ. ನಿನ್ನ ತಮ್ಮಗೆ ನಾನು ಕೊಡ್ತೀನಿ ಕಣೆ ಆಸ್ತಿನ. ಆಪ್ ಮಾಡಿ ಅದ್ಯಾಕೆ ಎಲ್ಲ ನಂಗೆ ಹಾಕಿ ತೋರಿಸ್ತೀಯಾ? ಇಲ್ಲ ಕಣಪ್ಪ, ನಾನೆಲ್ಲ ಮಾತಾಡಿದ್ದು. ಬಾಯಿ ಮುಚ್ಕೊಂಡಿರ್ತೀಯಾ? ಹಂಗೆ ಬಿದ್ದು ಸಾಯಿ. ನಿನ್ನ ಹಾಸ್ಪಿಟ್ಲಿಗಲ್ಲ, ನಿನಗೊಂದು ಮಾತ್ರೇನು ತಂದ್ಕೊಡಲ್ಲ ನಿನ್ನ ಮೇಲಿಂದ. ಬೇಕಾ ಹೋಗ ಹಾಸ್ಪಿಟ್ಲಿಗೆ. ಯಾಕ ಇಲ್ಲೋಡೆ, ನಿನ್ನ ಮಗಳತಾಗಿಂತ ಕಚಡ ಬುದ್ಧಿ ಐತಿ ಅಂತ ನನಗೆ ಗೊತ್ತಿರಲಿಲ್ಲ. ನೋಡಿ ಹೆಂಗೆ ಮಾತಾಡ್ತಾಳೆ. ಅಲ್ಲ ಸುಮ್ಮನೆ ಬೆಣ್ಣೆ ಅಂತ ಮಾತಾಡಿ ಹೆಣ್ಣು ನೋಡನ್ ಕಣಪ್ಪ ಅಂತ ಹೇಳ್ತಿದ್ದಳು. ಮದುವೆ ಆಗವನ್ನೆಲ್ಲ ಕೆಡ್ಸಿಕ್ಕಿರೋದು ನಾನೇ ಅಂತ ಹೇಳ್ತಾ ಇದ್ದಾಳೆ ಅಂದರೆ ಇವಳ್ತಾಗ ಎಂಥ ಬುದ್ಧಿ ಇರಬೇಡ. ಈ ಮನೇಲಿ ಇದ್ಕೊಂಡೆ ಇವಳು ಎಷ್ಟು ಮೋಸ ಮಾಡಿರ್ಬೇಡ. ನನಗೆ ಇದು ಗೊತ್ತಾಗ್ತಿರ್ಲಿಲ್ಲ ನನಗೆ. ನಾನು ಯಾಕೆ ನನ್ನ ಮಕ್ಕಳಿಗೆ ಸೆಟ್ ಆಗ್ತಿಲ್ಲ ಮದುವೆ, ಯಾಕೆ ಮದುವೆ ಆಗ್ತಾ ಇಲ್ಲ ಅಂತ ಹೇಳಿ ನಾನು ಎಷ್ಟು ಬರೋ ದೇವ್ರಿಗೂ ಎಷ್ಟು ದುಡ್ಡು ನಾನು ಖರ್ಚು ಮಾಡಿದ್ದೀನಿ. ಇದಕ್ಕೆ ಇವಳು ಕಾತ್ಕೊಂಡಿದ್ಲೇನು? ಏನೇ ಇಂಥವೇನಕ್ಕೆ ಮಾಡ್ತೀಯ ನೀನು? ಇಂಥವೇನಕ್ಕೆ ಮಾಡ್ತೀಯಾ? ಅವಳೆ ಅತ್ತ ಫೋನ್ನಾಗೆಲ್ಲ ಒದ್ಕೊಂಡು ತೋರಿಸ್ತಾಳೆ ಅಂದ್ರೆ ಅದನ್ನ ನಂಬಿಡ್ತಾನೆ ಇವನು.
ಹಂಗೇನೆ. ಅವಳು ಮಾತಾಡಿರೋದು ಯಾಕದು ಅವಳು ಮಾತಾಡ್ತಾ ಇರೋದ್ನೇನೆ ಅವ್ರು ಯಾಕಡೆ ಮಾಡ್ಕೊಂಡಿರೋದು ಗೊತ್ತಾಗ್ತೈತೆ ನನಗೆ ಫೋನ್ನಾಗಿ ಅವಳೇ ಮಾತಾಡಿರೋದು ಇದೆಲ್ಲನ ಅಲ್ಲ. ಹಂಗೇನೆ ಮಕ್ಳು ಮದ್ವೆ ಆಗ್ಲಪ್ಪ ಹಂಗೆ ಹಿಂಗೆ ಅಂತ ಹೇಳಿ ನಯಸ್ ಹೊಡ್ಕೊಂಡು ಮಾತಾಡ್ತಿದ್ದವಳು ಮನಸ್ನಾಗ ಒಂದು ಇಕ್ಕೊಂಡು ಬಾಯ ಒಂದು ಮಾತಾಡ್ಕೊಂಡು ಸುಮ್ಮನೆ ನಯಸ್ ಮಾಡ್ಕೊಂಡು ಇದ್ಲಲ್ಲ. ನನಗೇನೆ ಇವಳು ಚಳ್ಳೆ ಹಣ್ಣು ತಿನ್ನಿಸ್ಬಿಟ್ಟವಳೆ. ನನ್ಗೇನೆ ಹೆಂಗೆ ಮೋಸ ಮಾಡ್ಬಿಟ್ಟವಳಲ್ಲ. ನಮ್ಗೆ ಮೋಸ ಮಾಡಕ್ ನೋಡೈತೆ. ಅದಕ್ಕೆ ಮತ್ತೆ ನನಗೆ ಗೊತ್ತಿತ್ತು ಯಮ್ಮ ಇಂಥದ್ದಂತ ಹೇಳಿ. ಸುಮ್ನಿರೋ. ನರ್ಮಗೆ ಎದ್ದೆಸ್ಕೆಲೆ ಉಂಡು ಅನ್ನ ಮೊಸರು ಇಕ್ಕೊಂಡು ಕಪ್ತಿಂದ ತಿಂದೋಗ್ತಿದ್ದೆ. ಇನ್ನ ಗೊತ್ತು ಅಂತಾನೆ. ಅವಳು ಮಾಡಿ ಕತ್ಕಲ್ವೇನು ಹೊತ್ತಿಗೆ ಒಂದು ದಿವಸಕ್ಕೆ 5 ಪಾಟ್ ಉಣ್ತಿದ್ದಲ್ಲ ಆಗ್ಲಲ್ಲೋನ. ಬಾರ್ಗಿಟಾರಾಗ ಮುಂತಿದ್ದಲ್ಲ ನನ್ನ ಮಗಳು ಮಾಡಿ ಕತ್ಕಲ್ಲೇ ಉಂಡಿದ್ದಳು. ಏನು ಅವ್ರ ಅಪ್ಪನ ಮನೆಯಿಂದ ತಂದು ಮಾಡಿಕ್ಕಿಲ್ಲ ನನ್ನ ಗಂಡನಿಗೆ. ಇವ್ರ ಅಪ್ಪನ ಮನೆಯದು ಇಲ್ಲಿ ಮಾಡಿಕ್ಕವಳು ಅಷ್ಟೇನೆ. ನಿನ್ನ ಮಗಳನ್ನ ಇಲ್ಲಿ ಕೊಟ್ಟಿದ್ಯಾ ಮಾಡಿಕ್ಕು ಅಂತೇಳಿ ಮಾಡಿಕ್ಕವಳೇನು. ಅವ್ರ ಅಪ್ಪನ ಮನೆಯಿಂದ ತಂದೇನ ಅವಳೆ ನಿನ್ನ ಮಗಳು ಮಾಡಿಕ್ಕಿಲ್ಲ. ಹಂಗೆ ಮಾತಾಡಬೇಡ ನನ್ನ ಗಂಡನ ನೋಡು. ಹೇಳಿರ್ತೀನಿ. ಏನು ಅವ್ರ ಅಪ್ಪನ ಮನೆಯಿಂದ ತಂದು ಮಾಡಿಕ್ಕಿಲ್ಲ ಅನ್ನಂಗೆ ಹೇಳ್ತಾ ಇದೆಯಾ ನೋಡು ನೀನು. ನಮ್ಮ ಮಾಮ ಸಂಪಾಳಿಸೈತೆ. ನಮ್ಮ ಮಾಮಂದು ಅವ್ರ ಅಪ್ಪ ಇಂದು ಆಸ್ತಿ ಐತೆ. ಅವ್ರ ಅಪ್ಪ ಇರು ರಾಗಿ ಬೆಳೆದವ್ರೆ. ಅವ್ರ ಅಪ್ಪ ಇರು ಅಕ್ಕಿ ತಂದವ್ರೆ ಮಾಡಿಕ್ಕ್ಯಾರ. ಇವ್ರ ಮನೆಯಾಗ ಇತ್ಕೊಂಡು ಏನು ಅವ್ರ ಅಪ್ಪನ ಮನೆಗೆ ಏನು ಕರ್ಕೊಂಡು ಹೋಗಿಲ್ಲ. ನನ್ನ ಗಂಡನ ಊಟಕ್ಕೆ ಇಕ್ಕಾಕೆ ಮುಚ್ಕೊಂಡು ಇರಬೇಕು. ನನ್ನ ಗಂಡನ ಬಗ್ಗೆ ಮಾತಾಡೋ ಅಂಥ ಯೋಗ್ಯತೆ ಇಲ್ಲ. ಸರಿಯಾಗಿ ಹೇಳ್ದೆ ನೋಡಮ್ಮ ಕೆಂಪಮ್ಮ, ಸರಿಯಾಗಿ ಹೇಳಿದೆ. ಏನು ಅವ್ರ ಅಪ್ಪನ ಮನೆಯಿಂದ ತಂದು ಮಾಡಿಕ್ಕಿದ್ಲಿಲ್ಲ ನನ್ನ ಮಕ್ಕಳಿಗೆ. ಮಾಡಿಕ್ತೆ ಅಂದರೆ ಮಾಡಿಕ್ಬಾರ್ದಾಗಿತ್ತು ಅವತ್ತು. ನಾನೇನು ಅವತ್ತೇ ನಾನು ಏನು ಕೇಳಿದ್ನ ನೀನಾಗಿ ನೀನು ಇಲ್ಲ ಕಣಪ್ಪ ಕೊಡ್ತೀನಿ ಅಂತ ಹೇಳಿ ಕೊಟ್ಟಿದ್ದು ನೀನೇ ಮಾಡಿದ್ದು ನೀನೇ ಯಾಕ. ನಾನು ಇಲ್ಲ ಅವಳು ಸೆನಕಿದ್ದಾಳೆ ಯಾರು ನನ್ನ ಸೆನಕಿರೋ ಮ್ಯಾಗ ಸೆನಕಿರ್ಲೇಳು ಅಂತೇಳಿ ನಾನು ಅಲ್ಲಿ ಸುಮ್ಮನಾಗಿದ್ದೆ. ಇಂಥ ವ್ಯಾಪಕ ಮಾಡ್ಬೇಕಾಗಿ ಆಗಿದ್ಕೂ ಏನು ಸಾರ್ಥಕ ಆಯಿತು. ಒಳ್ಳೆ ಮನ್ಸಿದ್ದಿದ್ರೆ ಒಳ್ಳೆ ಬುದ್ಧಿ ಇದ್ದಿದ್ರೆ ಆಗಿದ್ಕೊಂಡು ಅವತ್ತು ಕಿಟ್ಟಪ್ಪನ ಕೈ ಹಿಡಿಯಾರಿರ್ಲಿಲ್ಲಪ್ಪ. ಕೈ ಹಿಡ್ದಿದ್ಕೊಂಡು ಸಾರ್ಥಕ ಆಯಿತು. ಒಳ್ಳೆ ಹುಡುಗಿ 9 ಹೆಸರು ಪಡ್ಕೊಂಡು ಬಿರುದು ಪಡ್ಕೊಂಡಿದ್ರೆ ಅದೊಂಥರ ಲೆಕ್ಕ ಆಗೋದು. ಇಂಥ ಕೆಟ್ಟ ಹೆಸರು ಪಡ್ಕೊಂಡ್ರೆ ಏನು ಮಾಡಿದ್ರೆ ಏನಕ್ಕೆ ಬಂದಂಗೆ. ಏನು ಮಾಡಿದ್ರೆ ಏನಕ್ಕೆ ಬಂದಂಗೆ ಇಂಥ ಕಚಡ ಬುದ್ಧಿ ಇಕ್ಕೊಂಡ್ರೆ. ಸುಮ್ನಿರಪ್ಪ ನೀನು ನೋಡು. ಅಯ್ಯೋ ದೇವ್ರೆ ಅವಳ ಮಾತು ಕೇಳಿ ಹೆಂಗೆ ಮಾತಾಡ್ತಾ ಇದೀಯ. ಅಲ್ಲ ನಿನಗೆ ಹೆಂಗೆ ತಿಳಿತೈತೆ ಅಂತ. ಅಯ್ಯೋ ದೇವ್ರೆ ನಾನು ಏನೇನು ಮಾತಾಡಿಲ್ ಕಣಪ್ಪ. ಅಯ್ಯೋ ಅವಳ ಮಾತು ಕೇಳಿ ನೀನು ಮಾತಾಡ್ತೀಯಲ್ಲಪ್ಪ. ಬಾಯಿ ಮುಚ್ಚಿ ಇನ್ನೊಂದು ಮಾತಾಡಬೇಡ. ನಿನ್ನ ಕಂತ್ರಿ ಬುದ್ಧಿ ಗೊತ್ತಾಯ್ತು ಇನ್ಮೇಲಿಂದನ. ನಾನು ಏನೋ ಒಂದು ಬೆಲೆ ಗೌರವ ಇಟ್ಕೊಂಡಿದ್ದೆ. ಬೆಲೆ ಗೌರವ ಕಳ್ಕೊಬಿಟ್ಟಲ್ಲ. ಇನ್ಮೇಲೆ ಯಾರೇ ಕೊಡ್ತಾರೆ ನಿನ್ನ ಬೆಲೆ ಗೌರವನ. ನೀನು ಇಲ್ಲೋಡು. ನಾವು ಹಾಕಿದ್ದು ನನ್ನ ಸೊಸೆರು ಹೇಳ್ದಂಗೆ ಕೇಳ್ಕೊಂಡು ನಾನು ಹೇಳ್ದಂಗೆ ಕೇಳ್ಕೊಂಡು ನನ್ನ ಮಕ್ಳು ಹೇಳ್ದಂಗೆ ಕೇಳ್ಕೊಂಡು ಬಿದ್ದಿರೋ ಆಗಿದ್ರೆ ಈ ಮನೆಗೆ ಬಿದ್ದಿರು. ಇಲ್ಲ ಹೊರಟೋಗಿ ಯಾಕ ಕರ್ಕೊಂಡು ಹೊರಟೋಗ್ತಾ ಇರೋ ನಿನ್ನ ಮಗಳನ್ನ ಕರ್ಕೊಂಡು ಹೊರಟೋಗ್ತಾ ಇರು. ಇಂಥ ಕಂತ್ರಿ ಬುದ್ಧಿ ಇರೋರು ನಮ್ಮ ಮನೆಗೆ ಇರ್ಕೂಡ್ದು. ಇಂಥ ಕಂತ್ರಿ ಬುದ್ಧಿ ಇರಬಾರ್ದು. ಇರೋರು ಇರ್ಕೂಡ್ದು. ಇಂಥವ್ರಿಗೆ ಜಾಗ ಇಲ್ಲ ನಮ್ಮ ಮನೇಲಿ. ಹೊರಟೋಗ್ತಾ ಇರಬೇಕು. ಅಯ್ಯೋ ಇದೇನಪ್ಪ ಇದು ಹಿಂಗೆ ಹೇಳ್ತೀಯ. ಅಯ್ಯೋ ಅದು ಹಂಗಲ್ಲ ಕಣಪ್ಪ. ಅದು ಹೇಳೋದು ಕೇಳು ನಾನು ಹೇಳೋದ. ಇಲ್ಲಡೆ ನೀನು ಹೇಳೋದು ಬೇಡ ಕೇಳೋದು ಬೇಡ. ಹಂಗೆ ಬಿದ್ದು ಸಾಯಿ. ನಾನೇನು ನಿನಗೊಂದು ಮಾತ್ರೆ ಅಂತ ಅಂದ್ಕೊಡಲ್ಲ. ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಲ್ಲ ಅಷ್ಟೇನೆ. ನೋಡಿ ಹೇಳಿರ್ತೀನಿ. ನೀನು ಸುಮ್ಮನೆ ಹೋಗೋದಾದ್ರೆ ಹೊರಟೋಗು. ಇಲ್ಲ ನನ್ನ ಸೊಸೆರ್ ಮಕ್ಕಳು ಹೇಳ್ದಂಗೆ ಕೇಳ್ಕೊಂಡು ಎಲ್ಲ ಬಿದ್ದಿರಾಗಿದ್ರೆ ಒಂದು ಮೂಲೆಗೆ ಬಿದ್ದಿರು ಅಷ್ಟೇ. ನಿನಗೇನೋ ಒಂದು ಎಲ್ಲೋ ಇಟ್ಟಿದ್ದೆ ನೀನು ಎಲ್ಗೋ ಬಂದೆ ಅಷ್ಟೇ. ನೀನು ಅದನ್ನ ಕಳ್ಕೊಬಿಟ್ಟೆ ಬಿಡು. ಗಂಡ ಹೆಂಡತಿ ಜಗಳ ತಂದಿಕ್ಕಕ್ಕೆ ಆಗ್ಲೂ ಕಾಲೇ ಈಗಲೇ ಇಂಥ ಬುದ್ಧಿ ಮಾಡ್ತಿರಲ್ಲೇ ನೀವು. ಗಂಡ ಹೆಂಡತಿನ ಸೆನಕಿದ್ದಾರನ್ನ ಬಂದು ಆಗ್ಲಿಸ್ತೀಯಲ್ಲೇ ನೀನು. ಗೊತ್ತಾಗಲ್ವೇನೆ ನಿನಗೆ. ಅತ್ತೆ ಮಾಮ ಸೆನಕಿರೋದು ಇವಳಿಗೆ ಇಷ್ಟಿಲ್ವೇನ. ಅತ್ತೆ ಆಗ್ಲಸಕ್ಕೆ ಬಂದವಳೆ. ಫೋನ್ನಾಗೆಲ್ಲ ಒತ್ಕೊಂಡು ಇಲ್ಲಿ ತೋರ್ಸಕ್ಕೆ ಬಂದವಳೆ. ಏನೇ ಅವರಿಬ್ರು ಸೆನಕಿರೋದು ನಿನಗೆ ಇಷ್ಟ ಇಲ್ವೇನಿ. ಯಾಕೆ ಹಿಂಗೆ ಮಾಡ್ತೀಯ. ಅವರಿಬ್ರು ದೂರ ಮಾಡಿ ನಿನ್ಗೇನು ಸಿಗುತ್ತೆ. ಆ ಅಮ್ಮನ ಬುದ್ಧಿನ ತೋರಿಸಿದ್ದು. ನನಗೇನೇನು ದೂರ ಮಾಡಿದ್ರೆ ಏನೂ ಸಿಗಂಗಿಲ್ಲ ಅಂಬೋದು ಗೊತ್ತು. ನಮ್ಮ ಮಾವ ಎಷ್ಟು ಒಳ್ಳೆಯವರು. ಯಾಕೆ ಎಲ್ಲರ ಹತ್ರನೂ ಇವಾಗ ಕೆಟ್ಟವ್ರು ಆಗ್ತಾ ಇದ್ದಾರೆ ಅಂದರೆ ಆ ಅಮ್ಮನಿಂದಲೇ. ನಮ್ಮ ಅಮ್ಮಯ್ಯ ನಮ್ಮ ಮಾಮನ್ನ ಒಳ್ಳೆಯವನಲ್ಲ ಅಂದ್ಕೊಂಡಿತ್ತು. ಯಾಕೆ ಒಳ್ಳೆಯವನಲ್ಲ ಅಂದ್ಕೊಂಡಿತ್ತು ಅಂದರೆ ಈ ಅಮ್ಮ ಮಾಡಿರೋ ಕಿತಾಪತಿಯಿಂದ. ನಮ್ಮ ಮಾಮನ ಹತ್ರ ಒಳ್ಳೆ ಮನಸ್ಸೈತೆ, ಒಳ್ಳೆ ಬುದ್ಧಿ ಐತೆ. ನಮ್ಮ ಮಾಮನ ಹತ್ರ ಅಂತ ಕೆಡ್ಕಿಲ್ಲ. ಹೇಳ್ಕೊಟ್ಟು ಮಾಡಿಸಿರೋದು ಅದೆಲ್ಲನ. ಮತ್ತೆ ನಿಮ್ಮ ಮಗಳ ಹತ್ರ ಅಂತ ಬುದ್ಧಿ ಐತೆ ಅಂದಮೇಲೆ ಅದು ಗೊತ್ತಾಗೋದು ಬೇಡವಾ. ಗೊತ್ತಾಗಿದ್ರೆ ತಾನೇ. ಅಲ್ಲ ಇಂಥದ್ದೇನಕ್ಕೆ ಮಾಡ್ಬೇಕು ಮತ್ತೆ. ಏನೋ ಒಳ್ಳೆ ಬುದ್ಧಿ ಬಿಡಿದ್ದಿದ್ರೆ ಬಿಡಪ್ಪ ನಮ್ಮ ಅತ್ತೆನೂ ಒಳ್ಳೇದಂತ ನಾವು ಚೆನ್ನಾಗಿ ಹೊಂದ್ಕೊಂಡು ಹೋಗ್ತಿದ್ವಿ. ಇಂಥ ಕಂತ್ರಿ ಬುದ್ಧಿ ಮಾಡಿದ್ರೆ ಮತ್ತೆ ಎಲ್ಲರಿಗೂ ಸಿಟ್ಟು ಬಂದೇ ಬರುತ್ತೆ. ಅವ್ರ ಬಂಡವಾಳ ಬಯಲು ಮಾಡ್ಬೇಕಂತಲೇ ಮಾಡಿರೋದು ನಾವು. ನಾನು ಕಮಲಿ ಬಗ್ಗೆ ಇಷ್ಟು ದಿವಸ ಏನೋ ಒಂದು ಬೆಲೆ ಗೌರವ ಇಟ್ಕೊಂಡಿದ್ದೆ. ಅವಳೆಲ್ಲೋ ಇಟ್ಟಿದ್ದೆ, ಅವಳು ಎಲ್ಗೋ ಬಂದ್ಲು. ನಾನು ಏನೋ ಒಂದು ನನ್ನ ಮನಸ್ಸಲ್ಲಿ ಒಂದು ಬೆಲೆ ಕೊಟ್ಟು ಇಟ್ಕೊಂಡಿದ್ದೆ. ಇಂಥ ಕಂತ್ರಿ ಬುದ್ಧಿ ಐತೆ ಅಂತ ನನಗೆ ಗೊತ್ತಿರಲಿಲ್ಲ. ಅವಳಿಂದ ಇವತ್ತು ನಾನು ಎಲ್ಲರ ತ ಕೆಟ್ಟಲಾಗ್ತಾ ಇದ್ದು ನನ್ನ ಸೊಸೆ ಹೇಳ್ದಂಗೆ. ಇನ್ನು ಮೇಲಿಂದ ನನ್ನ ಸೊಸೆಯರು ನಾನು ನನ್ನ ಮಕ್ಕಳು ಹೇಳ್ದಂಗೆ ಕೇಳ್ಕೊಂಡು ಅವ್ರು ಬಿದ್ದಿರೋ ಹಾಗಿದ್ರು ಬಿದ್ದಿರಲಿ, ಇಲ್ಲ ಹೊರಟೋಗ್ತಾ ಇರಲಿಲ್ಲ ಅಷ್ಟೇ. ಅದೇ ಹೇಳಿದ್ದೀನಿ. ಒಂದು ಖಂಡಿತವಾಗಿ ಒಂದು ಮಾತು ಹೇಳ್ಬಿಟ್ಟಿದ್ದೀನಿ. ನೋಡ್ತಾ ಇರ್ರಿ. ಇನ್ನೇನು ಆಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ನಮ್ಮ ಚಾನಲ್ನ ಯಾರೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.